ಪ್ರಾಚೀನ ಭಾರತದಲ್ಲಿ ಮಹಾತ್ಮ ಬುದ್ಧನು ತನ್ನ ಶಿಷ್ಯರಿಗೆ ಜ್ಞಾನವನ್ನು ನೀಡುತ್ತಿದ್ದಾಗ ಅನೇಕ ಮಂದಿ ಅವರನ್ನು ಪರೀಕ್ಷಿಸಲು ಬಂದು ನಾನಾ ಪ್ರಶ್ನೆಗಳ ಮೂಲಕ ಅವರ ತಾಳ್ಮೆಯನ್ನು ಪರೀಕ್ಷಿಸುತ್ತಿದ್ದರು. ಒಮ್ಮೆ ಒಬ್ಬ ಕ್ರೂರ ಸ್ವಭಾವದ ವ್ಯಕ್ತಿ ಬುದ್ಧನ ಬಳಿಗೆ ಬಂದು ಅವರನ್ನು ಅಪಮಾನಿಸಲು ತೊಡಗಿದ. ಅವನು ಕಟು ಮಾತುಗಳ ಮೂಲಕ ಬುದ್ಧನನ್ನು ಕೋಪಗೊಂಡಂತೆ ಮಾಡಲು ಪ್ರಯತ್ನಿಸಿದ. ಆದರೆ ಬುದ್ಧನು ನಗುತ್ತಾ ಕೂತು ಅವನ ಮಾತುಗಳನ್ನು ಆಲಿಸುತ್ತಿದ್ದರು. ಆ ವ್ಯಕ್ತಿ ಕೊನೆಗೆ ಕೋಪಗೊಂಡು ಕೇಳಿದ, ನಾನು ನಿನ್ನನ್ನು ಅವಮಾನಿಸುತ್ತಿದ್ದೇನೆ, ನಿನ್ನನ್ನು ದೂಷಿಸುತ್ತಿದ್ದೇನೆ, ಆದರೆ ನೀನು ಏಕೆ ಪ್ರತಿಕ್ರಿಯಿಸುತ್ತಿಲ್ಲ? ಬುದ್ಧನು ಶಾಂತವಾಗಿ ಉತ್ತರಿಸಿದರು, ನೀನು ಯಾರಿಗಾದರೂ ಒಂದು ಉಡುಗೊರೆ ನೀಡಲು ಯತ್ನಿಸಿದಾಗ ಒಂದು ವೇಳೆ ಅವರು ಸ್ವೀಕರಿಸದಿದ್ದರೆ ಅದು ಯಾರಿಗೆ ಸೇರುತ್ತದೆ? ಆ ವ್ಯಕ್ತಿ ಅಸಹಾಯಕರಾಗಿ ಉತ್ತರಿಸಿದ, ನನಗೆ ವಾಪಸ್ ಬರುವುದು. ಹಾಗಾದರೆ ಬುದ್ಧ ಹೇಳಿದರು, ನೀನು ನನಗೆ ಕಟು ಮಾತುಗಳ ಉಡುಗೊರೆ ನೀಡಲು ಯತ್ನಿಸಿದ್ದೀಯಾ, ಆದರೆ ನಾನು ಅದನ್ನು ಸ್ವೀಕರಿಸಿಲ್ಲ, ಅದು ನಿನ್ನದಲ್ಲವೇ? ಆ ವ್ಯಕ್ತಿ ತಕ್ಷಣ ಶರಣಾಗಿ ಬುದ್ಧನ ಪಾದಕ್ಕೆ ಬೀಳಿದನು. ಆ ಕ್ಷಣದಲ್ಲಿ ಅವನು ಮನಸ್ಸಿನ ಶಕ್ತಿಯ ಮಹತ್ವವನ್ನು ಅರಿತುಕೊಂಡನು. ನಮ್ಮ ಮನಸ್ಸನ್ನು ನಾವು ನಿಯಂತ್ರಿಸದೆ ಇತರರು ನಿಯಂತ್ರಿಸಲು ಬಿಡಬಾರದು. ಈ ಕತೆ ನಮ್ಮನ್ನು ಯಾವಾಗಲೂ ಸ್ಮರಿಸುತ್ತದೆ, ನಮ್ಮ ಮನಸ್ಸು ನಮ್ಮದೇ.